ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಸುಮಾರು ಒಂದು 65 ವರ್ಷದಿಂದ ಬರ್ತಾ ಇದ್ದೀನಿ. ಚಿಕ್ಕ ಹುಡುಗರಾಗಿದ್ದಾಗಲೂ ಕೂಡ ಲಾಲ್ಬಾಗ್ ಶೋ ನೋಡೋದಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ. ಈ ದಿನೇ ದಿನೇ ಹೊಸ ಹೊಸ ಶೈಲಿಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈ ಹಿಂದೆ ಕೂಡ ಕುವೆಂಪುರ ಬಗ್ಗೆ ಮಾಡ್ಕೊಂಡಿದ್ರು, ಕೆಂಪೇಗೌಡರ ಬಗ್ಗೆ ಮಾಡಿದ್ರು, ಅದೇ ರೀತಿ ಪುನೀತ್ ರಾಜ್ಕುಮಾರ್ ಮತ್ತೆ ಬಸವಣ್ಣವ್ರ ಬಗ್ಗೆ, ಶಿವಕುಮಾರ ಸ್ವಾಮೀಜಿಗಳ ಬಗ್ಗೆ, ವಾಲ್ಮೀಕಿ ಬಗ್ಗೆ, ಈ ರೀತಿ ನಮ್ಮ ಹಿರಿಯರ ಹೆಸರಲ್ಲಿ, ಇತಿಹಾಸದ ಪುರುಷರ ಹೆಸರಲ್ಲಿ ಈ ಕಾರ್ಯಕ್ರಮಗಳನ್ನ ಅಂದ್ರೆ ಫ್ಲವರ್ ಶೋ ಮಾಡ್ತಾರೆ. ಇವತ್ತು ವಿಶೇಷ ಏನಂದ್ರೆ 3ನೇ ಶತಮಾನ 325ರಿಂದ ಹಿಡಿದು ಸುಮಾರು 1004ರವರೆಗೆ ಸುಮಾರು 7 ಶತಮಾನಗಳು ಕೋಲಾರದಿಂದ ಹಿಡಿದು ಮೈಸೂರುವರೆಗೂ ಆಳ್ದಂತ ಗಂಗರಸರ ಬಗ್ಗೆ ಇವತ್ತು ಈ ವಿಶೇಷ ಫ್ಲವರ್ ಶೋ, ಹೂವಿನ ಶೋಗಳನ್ನ ಮಾಡಿದ್ದಾರೆ. ಮತ್ತೆ ಇದರಲ್ಲಿ ಯಾರ್ಯಾರು ಆ ಕಾಲದಲ್ಲಿ ರಾಜರುಗಳಾಗಿದ್ರಲ್ಲ ಅವರೆಲ್ಲ ಕೂಡ ಅವರೆಲ್ಲರ ಪ್ರತಿಮೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಮತ್ತೆ ಆ ಕಾಲದಲ್ಲಿ ಇದ್ದಂತ ಅವ್ರು ಕಟ್ಟಿದಂತ ದೇವಸ್ಥಾನಗಳು ಮತ್ತು ಇನ್ನೂ ಕೆಲವು ಬೇರೆ ಬೇರೆ ಕಟ್ಟಡಗಳ ಫೋಟೋಗಳು ಕೂಡ ಇಲ್ಲಿ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೆಲ್ಲ ಕೂಡ ಪುಸ್ತಕಗಳಲ್ಲಿ ಇದನ್ನೆಲ್ಲ ಓದ್ತಾ ಇದ್ವಿ. ಇವತ್ತು ಪ್ರಾಕ್ಟಿಕಲ್ ಆಗಿ ನೋಡುವಂತ ಅವಕಾಶವನ್ನ ನಮ್ಮ ಲಾಲ್ಬಾಗ್ನ ಈ ಇಲಾಖೆಯ ಕಾರ್ಯದರ್ಶಿಗಳು ಮತ್ತೆ ಡೈರೆಕ್ಟರ್ ಅವರೆಲ್ಲ ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಕಣ್ಣಿಗೆ ಕಟ್ಟೋ ರೀತಿ ಇದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಈ ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಇದನ್ನ ನೋಡಿ ಅಂತ ನಾನು ಕೂಡ ಜನರಲ್ಲಿ ಮನವಿ ಮಾಡಿ ಗಂಗರಸರ ಒಂದು ಸುಮಾರು 700 ವರ್ಷಗಳ ಕಾಲ ಅವರ ಆಡಳಿತದಲ್ಲಿ ಇದ್ದಂಥ ಒಂದು ವೈಭವವನ್ನು ನಾವಿಲ್ಲಿ ನೋಡ್ಬೋದು. ಸಾಕಷ್ಟು ಇನ್ಫಾರ್ಮೇಷನ್ಸು 700 ವರ್ಷಗಳ ಇತಿಹಾಸ ಕೂಡ ನಮ್ಗೆ ಇಲ್ಲಿ ಸಿಗುತ್ತೆ. ಇನ್ನೊಮ್ಮೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಮತ್ತೆ ಇನ್ನಿತರ ಯಾರ್ಯಾರು ಕಾರಣಕರ್ತರು ಇದೆಲ್ಲ ನಮ್ಮ ಸೊಸೈಟಿ ಇದೆ, ಲಾಲ್ಬಾಗ್ ಕೋಆಪರೇಟಿವ್ ಸೊಸೈಟಿ, ಎಲ್ಲರೂ ಸಹಕಾರದಿಂದ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಅಭಿನಂದನೆ.